ವಂದೇ ಮಾತರಂ ವಂದೇ ಮಾತರಂ बोलो भारत माता की बोलो भारत माता की वंदे वंदे ಪ್ರಾಣೇಶ್ ಯಜಮಾನಿಯವರಿಗೆ ವಂದಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಮುಖ್ಯ ಒಂದು ಅಂಶ ಸ್ವಾಗತ. ಆತ್ಮೀಯರೇ, ಈ ಒಂದು ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿ ಕಾಪು ಮಂಡಲದ ವತಿಯಿಂದ ಈ ಒಂದು ಲೀಲಾಧರ ಶೆಟ್ಟಿ ವೇದಿಕೆಯಲ್ಲಿ ನಡೀತಾ ಇದೆ. ಕೀರ್ತಿಶೇಷ ಡಾಕ್ಟರ್ ವಿ ಆಚಾರ್ಯರ ಸ್ಮರಣೆಯೊಂದಿಗೆ ಈ ಒಂದು ಸಂದರ್ಭದಲ್ಲಿ ದೇಶ ಕಂಡ ಅಪ್ರತಿಮ ನಾಯಕ, ರಾಜಕೀಯ ಮುತ್ಸದ್ದಿ, ಅಜಾತ ಶತ್ರು ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಸಂಸ್ಮರಣೆಯಲ್ಲಿ ಸಾಧಕರಿಗೆ ಅಟಲ್ ಸಾಧನಾ ಪುರಸ್ಕಾರವನ್ನು ನೀಡಿ ಗೌರವಿಸುವಂತ ಒಂದು ಪರಿಕಲ್ಪನೆಯನ್ನ ಹೊಂದಿದ್ದಾರೆ. ಈ ಒಂದು ಕಾರ್ಯಕ್ರಮದ ಔಚಿತ್ಯ, ಅದೇ ರೀತಿ ಅಟಲ್ ಜಿ ಸಾಧನಾ ಪುರಸ್ಕಾರದ ಪರಿಕಲ್ಪನೆ ಯಾವ ರೀತಿ ಇದೆ, ಈ ಬಗ್ಗೆ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಬಂದಿರತಕ್ಕಂಥ ಸರ್ವರನ್ನ ಸ್ವಾಗತಿಸಿದ್ದಾರೆ ನಮ್ಮ ಆತ್ಮೀಯ ಶಾಸಕರಂತ ಶ್ರೀ ಸುರೇಶ್ ಶೆಟ್ಟಿ ಗುರುಮೆ ಅವರು. ಓಂ ಶ್ರೀ ಗುರುವೇ ನಮಃ. ಬಹುಶಃ ನಮ್ಮ ಯೋಗ್ಯತೆಗೆ ಮೀರಿದ ಸಭೆ ಅಂತ ಭಾವಿಸ್ತೇನೆ ಸ್ನೇಹಿತರೆ. ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಬಿ ವಿಜೇಂದ್ರ ಅವರು, ಇನ್ನಿತರ ಶಾಸಕರು ಸುಮಾರು 1.5 ಗಂಟೆ ಫ್ಲೈಟ್ ಲೇಟ್ ಆಗಿರೋದ್ರಿಂದ ಇವತ್ತು ನಿಮಗೆ ಗೊತ್ತಿರಬಹುದು, ನಿನ್ನೆ ಸಾಯಂಕಾಲ ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಅದೃಷ್ಟವಶಾತ್ ಇವತ್ತು ಆ ಇಂಡಿಗೋ ವಿಮಾನ ಬಂದಿದೆ. ಇನ್ನೇನವರು ಕೂಳೂರಿಂದ ಹೊರಟಿದ್ದಾರೆ. ಹಾಗಾಗಿ ಅದ್ರ ಮುಂಚೆನೆ ನಿಮಗೆಲ್ಲ ರಸಭಂಗ ಮಾಡಬಾರ್ದು ಅನ್ನೋ ದೃಷ್ಟಿನ ಇಟ್ಕೊಂಡು ಇವತ್ತು ಆದಷ್ಟು ಬೇಗ, ನನ್ಗೆ ಗೊತ್ತಿದೆ ನೀವು ಯಾರು ನಮ್ಮ ಭಾಷಣ ಕೇಳಿಗೆ ಬಂದಂಥವರಲ್ಲ, ವಿಶೇಷವಾಗಿ ಗೊತ್ತಿದೆ ನಿಮ್ಮ ಎಲ್ಲಿವರೆಗೆ ಸಾಕು ಅಂತೀರೋ ಅಲ್ಲಿವರೆಗೆ ಇವತ್ತು ನಾವು ಕಾರ್ಯಕ್ರಮ ನಡೆಸಿಕೊಡ್ತೀವಿ. ದಯವಿಟ್ಟು ಸ್ವಲ್ಪ ಸಹಕಾರ ಕೊಡಬೇಕು. ಹಾಗಾಗಿ ಬಹುಶಃ ಈ ಒಂದು ಅಟಲ್ ಜನ್ಮ ಶತಾಬ್ದಿಯನ್ನ ಯಾವ ರೀತಿ ಆಚರಣೆ ಮಾಡಬೇಕು, ಒಂದು ಅರ್ಥಪೂರ್ಣ ಆಚರಣೆ ಆಗಬೇಕು ಎನ್ನುವಂತ ನಮ್ಮ ರಾಜ್ಯದ ಸೂಚನೆ, ನಮ್ಮ ಜಿಲ್ಲೆಯ ಸೂಚನೆ, ಅದಕ್ಕೆ ರಾತ್ರಿ ಹಗಲು ಹೆಗಲನ್ನು ಕೊಟ್ಟಂತ ನಮ್ಮ ಇಲ್ಲಿಯ ಮಂಡಲಾಧ್ಯಕ್ಷರಾಗಿರ್ತಕ್ಕಂಥ ಜಿತೇಂದ್ರ ಶೆಟ್ಟಿ ಅವರು, ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗೋಪಾಲ್ ಕೃಷ್ಣ ಭಟ್ ಅವರು, ಶರಣ್ ಮಠ್ ಅವರು, ಒಂದು ಇಡೀ ತಂಡ, ಒಂದು ಕುಟುಂಬದ ರೀತಿಯಲ್ಲಿ ಸುಮಾರು 20-25 ದಿವಸ, ನೀವು ನಾನು ಆಗಲೇ ಹೇಳ್ತೀನಲ್ಲ, ಸುಮಾರು 50-60 ಸಾವಿರ ಜನ ಸೇರಿದ್ದಾರೆ. ಇನ್ನು ಅರ್ಧದಷ್ಟು ಜನ ರಸ್ತೆಯಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಇದು ಬಹುಶಃ ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ವೈಭವದ ಸಂಕೇತ, ಸನಾತನ ಸಂಪ್ರದಾಯ ಸಾಕ್ಷಾತ್ಕಾರ, ಸಾತ್ವಿಕ ತಪನೆ ರಸ ನಿಮಿಷಗಳಿಗೆ ನಾವೆಲ್ಲ ಇಲ್ಲಿ ಸಾಕ್ಷಿಗಳಾಗ್ತೀವಿ ಸ್ನೇಹಿತರೆ. ಹಾಗಾಗಿ ನಮ್ಮ ಈ ಒಂದು ಕರೆಗೆ ಮನ್ನಿಸಿ ಸಾವಿರಾರು ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿದ್ದೀರಿ. ಖಂಡಿತ ನಿಮ್ಮ ಒಂದೊಂದು ನಿಮಿಷ ಕೂಡ ನಮಗೆ ಗೊತ್ತಿದೆ, ನಿಮ್ಮ ಸಮಯ ವ್ಯರ್ಥ ಮಾಡುವುದಿಲ್ಲ. ಕೆಲವು ಸಲ ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗ್ತದೆ, ನೀವು ಅರ್ಥ ಮಾಡ್ಕೊಳ್ಬೇಕು. ನಾವು ಖಂಡಿತ 6 ಗಂಟೆಗೆ ಸಜ್ಜಾಗಿದ್ವಿ. ಕೆಲವು ಸಲ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ಗೊತ್ತಿರಬೇಕು, ಮೊನ್ನೆ ನಾನು ಕುವೈಟ್ಗೆ ಹೋಗಿದ್ದೆ, ಇಡೀ ರಾತ್ರಿ ಕುವೈಟ್ ಏರ್ಪೋರ್ಟ್ ಅಲ್ಲಿ ಇದ್ದೆ ನಾನು. ಹಾಗಾಗಿ ಇವತ್ತು ಈ ವೇದಿಕೆಯಲ್ಲಿ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರು, ಬಂಜಾರ ಪ್ರಕಾಶ್ ಶೆಟ್ಟಿ ಅವರು, ಯಶ್ಪಾಲ್ ಸುವರ್ಣರವರು, ಹರೀಶ್ ಪೂಂಜಾರವರು, ಭಾಗೀರಥಿ ಮರುಳಿಯರವರು, ಹಾಗೆ ಸಕಲೇಶ್ವರದ ಶಾಸಕರಾಗಿರ್ತಕ್ಕಂಥ ಸಿಮೆಂಟ್ ಮಂಜೂರವರು, ಇವರೆಲ್ಲ ಬಂದು ನಮ್ಮನ್ನು ಸೇರ್ಕೊಳ್ಳಿಕ್ಕಿದ್ದಾರೆ. ಅಲ್ಲಿ ಕೂಡ ಅವರು ಕೂಡ ಹೇಳಿದ್ದಾರೆ, ನಾವೊಬ್ಬರು ಒಂದು 5 ನಿಮಿಷ ಮಾತಾಡ್ತೀವಿ, ಹಾಗಾಗಿ ಬರುವವರೆಗೆ ಕಾರ್ಯಕ್ರಮ ಮುಗಿಸಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಕರೆದು ಒಂದು 5 ಜನರಿಗೆ ಸಾಧಕರಿಗೆ ಸನ್ಮಾನ ಮಾಡಬೇಕೆಂದು ಯೋಚನೆ ಮಾಡಿದ್ವಿ. ಯಾರಿಗೆ ಮಾಡಬೇಕು? ಆಗ ನಮಗೆ ಬಂದಿರತಕ್ಕಂಥದ್ದು ಒಂದು ಡಾಕ್ಟರ್ ವಿದ್ಯಾಧರ್ ಅವರು, ಇಲ್ಲಿನ ಮಾತನಾಡಿ ಅವರು, ಈಸ್ ನಂಬರ್ 2 ಇನ್ ಇಂಡಿಯಾ. ಸ್ಪೈನ್ ಸ್ಪೆಷಲಿಸ್ಟ್ ಆಗಿ ಮಣಿಪಾಲದಲ್ಲಿ ಮೊದಲು ಇಲ್ಲಿ ಇದ್ರು, ಈಗ ಬೆಂಗಳೂರಿನ ಮಣಿಪಾಲದಲ್ಲಿ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ನನಗೊಂದು ಸಣ್ಣ ಸರ್ಜರಿಯನ್ನು ಮಾಡಿದ್ದಾರೆ. ಇವತ್ತು
ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಹೋದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಪೇಷನ್ಸ್ ಕಟ್ಟು ಬರ್ತಾ ಇದ್ದಾರೆ. ಹಾಗಾಗಿ ಅವರು ಬಂದಿದ್ದಾರೆ. ಹಾಗೆ ಸನ್ಮಾನ್ಯ ಮೊನ್ನೆ ತಾನೇ ಬಿರ್ಲಾ ಮಹಾಮಂಡಲದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಜಯಸೂನ್ ಅವ್ರ ಬಗ್ಗೆ ನೀವು ಕೇಳಿದ್ದೀರಿ. ನಾನು ಯಾಕೆ ಅವ್ರನ್ನೇ ಕರೆದೆ ಅಂತ ಹೇಳಿದ್ರೆ 2010ರಲ್ಲಿ ನಾವು ಇಲ್ಲಿ ಕಡಲೋತ್ಸವ ಮಾಡಿದಾಗ ಅವರ ತಂದೆಯವರು ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಮೊನ್ನೆ ಅವರು ಭಾರತ್ ಕೋಆಪರೇಟಿವ್ ಬ್ಯಾಂಕ್ನ ಚೇರ್ಮನ್ ಆಗಿ ಅವರು ಆಯ್ಕೆಯಾಗಿದ್ದಾರೆ. ಹಾಗಾಗಿ ಒಬ್ಬ ಅವರ ತಂದೆಯ ತಾತಿಯರೇ ಹಾದಿಯಲ್ಲೇ ನಡೀತಕ್ಕಂಥ ಪುಟಿ ಪುಣ್ಯಾತ್ಮ. ಹಾಗಾಗಿ ಇವತ್ತು ಸೂರ್ಯ ಜಯಕುಮಾರ್ ಅವರು ಇಲ್ಲಿ ಬಂದಿದ್ದಾರೆ, ಸೋಣರು. ಮತ್ತೊಬ್ಬರು ನಮ್ಮ ಹೆಮ್ಮೆಯ ಕಿಶೋರ್ ಆಳ್ವರು ಅದಾನಿಯ ಅಧ್ಯಕ್ಷರಾಗಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ 100 ಜನರಿಗೆ ಉದ್ಯೋಗ ಕೊಟ್ಟಂತ ಪುಣ್ಯಾತ್ಮ ನಮ್ಮ ಬಂಧು. ಹಾಗಾಗಿ ಅವ್ರನ್ನ ಕೂಡ ಈ ಸಭೆಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಲಾಲಾಜಿ ಮೆಂಡನ್ ಅವರು ಈ ಸಂಸ್ಥೆಯ ಗೌರವಾಧ್ಯಕ್ಷರು, ಒಬ್ಬ ಸರಳ ಸಜ್ಜನಿಕೆ ರಾಜಕಾರಣಿಯಾಗಿ ನಮ್ಮನ್ನ ಇವತ್ತು ನಾವು ನಿಂತು ಮಾತಾಡಬೇಕಾದ್ರೆ ಅದರ ಹಿಂದೆ ಮೂಲ ಪುರುಷ ಅದು ಲಾಲಾಜಿ ಮೆಂಡನ್ ಅವರು. ನಮ್ಮನ್ನ ಗೆಲುವಿನ ದಡೆ ಸೇರಿಸಂತವರು. ಅವರ ಆಶೀರ್ವಾದನ ಯೋಚನೆ ಮಾಡ್ತಾ ಅವರನ್ನ ಈ ಸಭೆಗೆ ಸ್ವಾಗತವನ್ನು ಮಾಡಿಸ್ತೇನೆ. ಹಾಗೆ ಸನ್ಮಾನ್ಯ ವಾಸುದೇವ್ ಶೆಟ್ಟಿ ಅವರು, ನಾವು ಪ್ರೀತಿಯಿಂದ ಬಾಬಣ್ಣ ಅಂತ ಕರಿತೀವಿ. ನೀವೆಲ್ಲ ಕೇಳಿದ್ದೀರಿ, ಒಂದು ಇತಿಹಾಸ ನಿರ್ಮಾಣ ಆಗಿದೆ ಕಾಪುನಲ್ಲಿ. ಕಾಪುವಿನ ಮಾರಿಗುಡಿಯನ್ನು ನಿರ್ಮಾಣ ಮಾಡುವುದರಲ್ಲಿ 3 ವರ್ಷಗಳ ಕಾಲ ತನ್ನ ಎಲ್ಲ ವ್ಯವಹಾರವನ್ನು ಬದಿಗಿಟ್ಟು ಅವರು ಎಲ್ಲ ಇಡೀ 18 ದೇಶಗಳಲ್ಲಿ ಅದರ ಸಮಿತಿಯನ್ನ ನೇಮಕ ಮಾಡಿ ಇವತ್ತು 24 ಗಂಟೆ ಕೆಲಸ ಮಾಡಿರ್ತಕ್ಕಂಥ ವಾಸು ಶೆಟ್ಟಿ ಅವರು ಬಂದಿದ್ದಾರೆ. ಅವ್ರನ್ನ ಹಾರ್ದಿಕವಾಗಿ ಸ್ವಾಗತ ಬಯಸ್ತೇನೆ. ಹಾಗೆ ಸನ್ಮಾನ್ಯ ನಮ್ಮ ಹಿರೇಮನಿಯವರು ಜಗದೀಶ್ ಹಿರೇಮನಿಯವರು ನಮ್ಮ ರಾಜ್ಯದ ನಾಯಕರು. ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮಶತಮಾನೋತ್ಸವದ ರಾಜ್ಯ ಸಂಚಾಲಕ ಕೆಲಸ ಮಾಡಿದ್ದಾರೆ. ನಿನ್ನೆ ಕೂಡ ಬಹಳ ಅದ್ಭುತವಾಗಿ ಮಾತನಾಡಿದ್ದಾರೆ. ಅವ್ರನ್ನು ಕೂಡ ನಾನು ಈ ಸಭೆಗೆ ಸ್ವಾಗತವನ್ನು ಮಾಡ್ತೇನೆ. ಹಾಗೆ ಪಕ್ಕದಲ್ಲಿ ಗೀತಾಂಜಲಿ ಸುವರ್ಣ ಅವರು ಇವತ್ತು ನಾಳೆ ಏನು ಆರೋಗ್ಯ ಶಿಬಿರ ಇದೆ ಅದರ ಮುಖ್ಯಸ್ಥರು, ಅವ್ರನ್ನು ಸ್ವಾಗತ ಮಾಡ್ತೇನೆ. ನಮ್ಮ ಮಂಡಲದ ಮಹಿಳಾ ಮೋರ್ಚಾದ ಅಧ್ಯಕ್ಷರು ನೀತಾ ಗುರುರಾಜ್ ಅವರು, ಅವ್ರನ್ನ ತಮ್ಮೆಲ್ಲ ಪರವಾಗಿ ಸ್ವಾಗತ ಮಾಡ್ತೇನೆ. ಹಾಗೆ ನಮ್ಮ ಹೆಮ್ಮೆಯ ಯುವಕ ಸಂದೀಪ್ ಅವರು ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೇನೆ. ಹಾಗೆ ಕುಶಾ ಸಾಲೇಂದ್ರ ಅವರು ಈ ಭಾಗದ ನಾಯಕರು, ಇಲ್ಲಿಯ ಯುವಕರ ಕಣ್ಮಣಿ ಕುಶಾ ಸಾಲೇಂದ್ರ ಅವರನ್ನು ಕೂಡ ತಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಮಾಡ್ತೇನೆ. ಸಂತೋಷ್ ಅವರು ನಮ್ಮ OBC ಮೋರ್ಚಾದ ಮಂಡಲ ಅಧ್ಯಕ್ಷರು, ಅವ್ರನ್ನು ಕೂಡ ತಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಮಾಡ್ತೇನೆ. ಹಾಗೆ ಅನಿಲ್ ಅವರು ಈ ಭಾಗದ ನಮ್ಮ ಪುರಸಭೆಯ ಸದಸ್ಯರು, ನಮ್ಮ ಈ ಭಾಗದ ಮುಖಂಡರು, ಅವರನ್ನು ಸ್ವಾಗತ ಮಾಡ್ತೇನೆ. ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮದ ಹಿಂದೆ ಒಂದು ಒಳ್ಳೆಯ ತಂಡವನ್ನು ಕಟ್ಟಿಕೊಂಡು ಸೋನು ಪಾಂಗಲ್ ಅವರು ನಮ್ಮ ಮಂಡಲದ ಯುವ ಮೋರ್ಚಾ ಅಧ್ಯಕ್ಷರು ಒಂದು ದೊಡ್ಡ ತಂಡವನ್ನು ಕಟ್ಟಿಕೊಂಡು, ಬಹುಶಃ ನಾನೇ ಇಷ್ಟು ಸಲ ಅವರಿಗೆ ಸಿಟ್ಟಾಗಿದ್ದೇನೆ, ಅದೆಲ್ಲವನ್ನು ಸೇರಿಸಿಕೊಂಡು ಒಂದು ಅದ್ಭುತ ಕೆಲಸ ಮಾಡಿರ್ತಕ್ಕಂಥ ಸೋನು ಪಾಂಗಲ್ ಅವರು, ಅವರನ್ನು ಸ್ವಾಗತ ಮಾಡ್ತೇನೆ. ವಿಶೇಷವಾಗಿ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಮೇಲೆ ಪ್ರೀತಿ ಇಟ್ಟು ಕೇವಲ ಕಾಪು ಮಾತ್ರ ಅಲ್ಲ, ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯನೂ ಕೂಡ ತುಂಬಾ ಜನ ನಮ್ಮ ಸ್ನೇಹಿತರು ಇಲ್ಲಿ ನೀವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರ ಅಡಿಗಳಿಗೆ ಮುಡಿಯನ್ನು ಬಾಗ್ತಾ ಇವತ್ತು ಕಾರ್ಯಕ್ರಮ ಯಾಕೆ ಮಾಡಬೇಕು ಎನ್ನುವಂತ ಮಾತನ್ನು ಕೇಳಿದಾಗ ಹೇಳ್ತೀವಿ, ಆಳಬಲ್ಲೆವು ಬಾಳಬಲ್ಲೆವು ಸೋಲನೊಲ್ಲೆವು ಒಲ್ಲೆವು ವಿಶ್ವವೆಲ್ಲವೂ ಮುರಿದು ನಿಂತರು ನಾಡನ್ನು ಉಳಿಸಲು ಬಲ್ಲೆವೆ. ಈ ಹಾಡನ್ನ ಈ ಮಾತನ್ನ ನಮ್ಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಗೆ ಹೇಳ್ಕೊಡ್ತಾರೆ, ನಮ್ಮ ಕಿವಿಯಲ್ಲಿ ತುಂಬುತ್ತಾರೆ. ಬಹುಶಃ ಆ ಮನುಷ್ಯ ಅವರೊಬ್ರು ಗೆದ್ದಿದ್ದಾರೆ, ಆದ್ರೆ ಪಕ್ಷ ನಿರಂತರವಾಗಿ ಸೋಲನ್ನು ಕಾಣ್ತಾ ಇತ್ತು. ಆ ನಿಟ್ಟಿನಲ್ಲಿ ಆ ಬದುಕಿನ ಎಲ್ಲ ಅವಮಾನಗಳನ್ನು ಸಹಿಸಿಕೊಂಡು ಅರಮನೆಗೆ ಅಡಿಪಾಯ ಹಾಕುವಂತ ಕೆಲಸವನ್ನ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಆ ಕಾಲಘಟ್ಟದಲ್ಲಿ ಮಾಡ್ತಾರೆ. ಈ ಬದುಕು ಅವ್ರು ಹೇಳ್ತಾ ಇದ್ರು, ಈ ಬದುಕು ನಮ್ಮನ್ನ ಅವಮಾನಿಸ್ತದೆ, ಈ ಬದುಕು ನಮ್ಮನ್ನ ಅನುಮಾನಿಸ್ತದೆ, ಕೊನೆಗೆ ಈ ಬದುಕು ನಮ್ಮನ್ನು ಸನ್ಮಾನಿಸ್ತದೆ ಅಂತಕ್ಕಂಥ ಮಾತನ್ನ ಅವರು ಪದೇ ಹೇಳ್ತಾ ಇದ್ರು. ಈ ನಿಟ್ಟಿನಲ್ಲಿ ಆತ್ಮೀಯರೇ, ನನ್ನ ಬದುಕಿನ ಅತ್ಯಂತ ಸಂಭ್ರಮದ ಮತ್ತು ಸಾರ್ಥಕ ಗಳಿಗೆ ಅಂತ ಭಾವಿಸ್ತೇನೆ. ಇದರಿಂದ ನೂರಾರು ಸಾವಿರಾರು ಕಾರ್ಯಕರ್ತರ ಬೆವರಿದೆ, ಅವರ ಹನಿ ರಕ್ತ ಕೂಡ ಇಲ್ಲಿ ಕೆಲಸ ಮಾಡಿದೆ. ಈ ನಿಟ್ಟಿನಲ್ಲಿ ಇವತ್ತು ಖಂಡಿತವಾಗಿಯೂ ಒಬ್ಬ ಅಟಲ್ ಬಿಹಾರಿ ವಾಜಪೇಯಿ ಅಂತವ್ರು ಹುಟ್ಟಿಲ್ಲ ಅಂದ್ರೆ ಈ ದೇಶದ ಪರಿಸ್ಥಿತಿ ಏನಾಗ್ತಿತ್ತು. ಅಡಿಗಡಿಗೂ ಅವಮಾನವನ್ನು ಅನುಭವಿಸ್ತಾ ಲಕ್ಷಾಂತರ ನಮ್ಮಂತ ಕಾರ್ಯಕರ್ತರಿಗೆ ಧೈರ್ಯವನ್ನು ತುಂಬುತ್ತಾ ಇವತ್ತು ಹೇಳ್ತಾರಲ್ಲ,
ಸೃಷ್ಟಿಯೊಂದು ಸತ್ಯ ಸಾಕ್ಷಾತ್ಕಾರದ ವೇದಿಕೆ ಆಗಬೇಕು. ಸಮ ಮನಸ್ಕತೆಯ ವಿಶಿಷ್ಟ ಸಂಘಟನೆಗೆ ಸಮಾಜ ರೂಪುಗೊಳ್ಳಬೇಕು. ವ್ಯಕ್ತಿತ್ವ ಅನಂತತೆ ಮೀರಿ ದಾರ್ಶನಿಕ ಪ್ರಜ್ಞೆ ಎತ್ತರವನ್ನು ಮುಟ್ಟಬೇಕು. ಇತಿಹಾಸದ ವರ್ತಮಾನದ ನಿರಂತರ ಉದಾಹರಣೆಗಳು ನಮ್ಮ ಭವಿಷ್ಯತ್ತಿಗೆ ಎಚ್ಚರ ಮೂಡಿಸಬೇಕಂತಕ್ಕಂಥ ಮಾತನ್ನ ಹೇಳ್ತಾ ನಮ್ಮ ಯುವಕರನ್ನು ಇವತ್ತು ಬಡಿದೆಬ್ಬಿಸಿದಂಥ ಪುಣ್ಯಾತ್ಮ. ಹಾಗಾಗಿ ಆ ಕಾರ್ಯಕ್ರಮನ ಯಾಕೆ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅನ್ನೋ ಪ್ರಶ್ನೆ ಉಳಿಸಿದಾಗ ನಮ್ಮ ರಾಜ್ಯದ ಸೂಚನೆ ಬಂತು. ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು. ಇದಕ್ಕೆ ಖಂಡಿತ ಹೇಳ್ತೇನೆ, ಈ ವೇದಿಕೆ ನಮ್ಮ ಶ್ರೀಮಂತಿಕೆ ಪ್ರದರ್ಶನ ವೇದಿಕೆ ಅಲ್ಲ, ಖಂಡಿತ ಹೃದಯ ಶ್ರೀಮಂತಿಕೆ ಪ್ರದರ್ಶನ ವೇದಿಕೆ ಎಂದು ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ತನ್ನ ದೇಹವನ್ನೇ ದೇಶಕ್ಕಾಗಿ ಮುಡಿಪಾಗಿಟ್ಟಂತ ಪುಣ್ಯಾತ್ಮ 4 ರಾಜ್ಯಗಳಲ್ಲಿ ಅವರು ಚುನಾವಣೆ ನಿಲ್ತಾರೆ ಮತ್ತೆ ಗೆಲ್ತಾರೆ. ವಿರೋಧ ಪಕ್ಷದವರು ಕೂಡ ಅವರನ್ನು ಗೌರವಿಸ್ತಾರೆ. ಜವಾಹರ್ಲಾಲ್ ನೆಹರು ಕರೆದು ಅವರ ಹೆಗಲನ್ನ ತಟ್ಟುವಂತ ಕೆಲಸವನ್ನು ಅವರ ಮಾತಿನ ಮೂಲಕ ಮಾಡ್ತಾರೆ. ಹಾಗಾಗಿ ಒಂದು ಕಾಲಘಟ್ಟ ಇತ್ತು ರಾಜಕೀಯಕ್ಕೆ ಯುವಕರು ಸೇರಿಕೊಳ್ಳುವುದಿಲ್ಲ ಅಂತೇಳಿ. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಬುನಾದಿಯನ್ನ ನಾಂದಿಯನ್ನ ಹಾಕಿಕೊಡ್ತಾರೆ. ಖಂಡಿತವಾಗಿಯೂ ಯುವಕರು ಬರಬೇಕು. ಈ ನಾಡಿನ ಪರಂಪರೆ, ನಮ್ಮ ದೇಶಭಕ್ತಿ, ನಮ್ಮ ಸುಮಾರು 6.5 ಲಕ್ಷ ಜನರ ತ್ಯಾಗ ಬಲಿದಾನ ಅದೆಲ್ಲವನ್ನ ಮತ್ತೆ ಹೋದಲ್ಲಿ ಬಂದಲ್ಲಿ ಅವತ್ತು ಅವರು ಯುವಕರಿಗೆ ಮನದಟ್ಟು ಮಾಡ್ತಾ ಈ ಪಕ್ಷವನ್ನು ಕಟ್ತಕ್ಕಂಥ ಕೆಲಸವನ್ನ ಅವರು ಎಲ್ಲ ಕಡೆ ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಇವತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದಕ್ಕೆ 100 ವರ್ಷ ತುಂಬುತ್ತಾ ಇದೆ. ಆ ಒಂದು ಕಾಲಘಟ್ಟದಲ್ಲಿ ಅದೇ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ಜನ್ಮ ಶತಮಾನೋತ್ಸವ ಬಂದಿದೆ. ಒಂದಷ್ಟು ಸಂಕಲ್ಪವನ್ನು ನಾವೆಲ್ಲ ಮಾಡಿದ್ದೀವಿ. ಆತ್ಮೀಯರೇ, ನಮ್ದೊಂದು ಕನಸಿತ್ತು. ಚುನಾವಣೆ ಪೂರ್ವದಲ್ಲಿ ನಾನು ಬಂದಲ್ಲಿ ಹೋದಲ್ಲಿ ಹೇಳ್ತಿದ್ದೆ, ನನಗೊಂದು ಆಸೆ ಇದೆ, ಒಂದು ಸಮೃದ್ಧ ಕಾಪು, ಸಾಮರಸ್ಯದ ಕಾಪು ಅಂತೇಳಿ. ಅದೆಲ್ಲವನ್ನು ಕಟ್ಟಬೇಕಾದ್ರೆ ನಾವೆಲ್ಲ ಒಂದಾಗಿರಬೇಕು. ತಂದೆ, ನಾವೆಲ್ಲ ಒಂದು ಕುಟುಂಬದ ರೀತಿಯಲ್ಲಿ ಇರಬೇಕು. ನಾನು ಚುನಾವಣೆ ಗೆದ್ದಾಗ ಬಳ್ಳಾರಿಯಲ್ಲಿ ನಮ್ಮೊಬ್ಬ ಹಿರಿಯರಿಗೆ ಫೋನ್ ಮಾಡಿ ಕೇಳಿದೆ, ನಿಮ್ಮ ಆಶೀರ್ವಾದದಿಂದ ನಾನು ಗೆದ್ದಿದ್ದೇನೆ, ನನ್ನ ಮುಂದಿನ ನಡೆ ಹೇಗಿರಬೇಕು ಅಂತ ಕೇಳಿದಾಗ ಅವರು ನನಗೆ ಕೊಟ್ಟಂತ ಸೂಚನೆ, ನಾಳೆಯಿಂದ ನೀವು ತಾಯಿ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಬೇಕು. ನಿಮ್ಮಲ್ಲಿ ಯಾವುದು ಜಾತಿ ಅಡ್ಡ ಬರಬಾರ್ದು, ಧರ್ಮ ಅಡ್ಡ ಬರಬಾರ್ದು, ಹಾಗೆ ಮೇಲು ಕೀಳು ಭಾವ ಇರಬಾರ್ದು, ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನ ಹಿರಿಯರು ಕೊಟ್ಟರು. ಮೊನ್ನೆ ಅವರು ತೀರೋದು. ಆದರೆ ಅದನ್ನು ಒಂದು ವ್ರತ ಅಂತೇಳಿ ನಾನು ನನ್ನ ಎದೆಯಲ್ಲಿ ಗಟ್ಟಿಯಾಗಿ ಇಟ್ಕೊಂಡಿದ್ದೇನೆ ಆತ್ಮೀಯರೇ. ಹಾಗಾಗಿ ಇವತ್ತು ವಾಜಪೇಯಿ ಅವರು ಹೇಳ್ತಾ ಇದ್ರು, ನಾವೆಲ್ಲ ಕನಸಿನ ಕನಸು ಕಾಣಬೇಕು, ಜಗತ್ತಿನ ಕಾಣಿಕೆಗಳಿಗೆ ಕಣ್ಣಾಗಬೇಕು, ಜಗತ್ತಿನ ಇವತ್ತು ಸಂಕಟಗಳಿಗೆ ಪರಿಹಾರ ಆಗಬೇಕು, ಹಾಗೆ ಪರಿಹಾರದ ಪರಿಜ್ಞಾನವನ್ನ ನಾವೆಲ್ಲ ಬೆಳೆಸ್ಕೊಳ್ಬೇಕು, ಜಗತ್ತಿನ ಭಾವಗಳಿಗೆ ನಾವು ಕಿವಿಯಾಗಬೇಕು ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾ ಇದ್ರು. ಈ ನಿಟ್ಟಿನಲ್ಲಿ ಒಬ್ಬ ಸಂತಾನಂತೆ ಬದುಕುವವನಿಗೆ ಸಂಕಟವಿರುವುದು ಅಂತ ಹೇಳಿ, ತ್ರಷೆ ಇಲ್ಲದವ ಋಷಿಗೆ ಸಮಾನ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಒಂದು ರೀತಿಯಲ್ಲಿ ಕಾಯಕದಲ್ಲಿ ಕೈಲಾಸವನ್ನು ಕಂಡ ಕರ್ಮಯೋಗಿ, ಬದುಕನ್ನ ಕ್ಷಣ ಕ್ಷಣಕ್ಕೂ ನಿಕರ್ಷ ಕೊಟ್ಟಿ ಬದುಕನ್ನ ಸಾರ್ಥಕಪಡಿಸಿಕೊಂಡ ಭಗೀರಥ ಅಂತ ಭಾವಿಸ್ತೇನೆ. ಹಾಗಾಗಿ ಅವರು ಹೇಳ್ತಾರೆ, ಪರಿಶ್ರಮ ಸದ್ದಿಲ್ಲದೆ ಸಾಗಬೇಕು, ಹಾಗೆ ಕಷ್ಟಗಳನ್ನ ಮೌನವಾಗಿ ದಾಟಬೇಕು, ಸಿಗುವ ಯಶಸ್ಸಿನ ಶಬ್ದ ಅದು ಜಗತ್ತಿಗೆ ಕೇಳಿಸುವಷ್ಟು ಜೋರಾಗಿರ್ಬೇಕು ಅಂತಕ್ಕಂಥ ಮಾತನ್ನ ಅವರು ಹೇಳ್ತಾರೆ. ಹಾಗಾಗಿ ನನಗೂ ಕೂಡ ಅಷ್ಟೇ, ಅವರ 2015ರಲ್ಲಿ ಈ ಪಕ್ಷಕ್ಕೆ ನಾನು ಬಂದೆ, ನಮ್ಮೆಲ್ಲ ಹಿರಿಯರನ್ನು ಕರೆತಂದರು. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಋಣ ನನ್ನ ಹೆಗಲ ಮೇಲೆ ಇದೆ. ಹೇಳ್ತಾರೆ, ಜನ್ಮವಿತ್ತವರಾರು, ಅನ್ನವಿತ್ತವರಾರು, ಹಾಗೆ ಅರಿವನ್ನು ಇನುಗುಣಿಸಿ ಸಾಕಿ ಸಲಹಿದವರಾರು, ನಿನ್ನ ಋಣ ಸಂಚಯಕ್ಕೆ ಬೆವರು ಸುರಿಸಿದವರಾರು, ನೀನು ಋಣದ ಸರಮಾನೆ ತಿಳಿದು ನೋಡ ಅಂತೇಳಿ ಒಬ್ಬ ರಾಜಕಾರಣಿ ಆದವನಿಗೆ ಇಡೀ ಸಮಾಜ ಋಣ ಇರ್ತ ಅಂತ. ಹಾಗಾಗಿ ಖಂಡಿತವಾಗಿ ಕಾಯ ವಾಚ ಮನಸ್ಸ ಮುಂದಿನ ದಿನಗಳಲ್ಲಿ ಕೂಡ ನನ್ನಲ್ಲಿ ಏನು ಸಾಧ್ಯ ಇದ್ದು ನಮ್ಮ ಸರ್ಕಾರ ಇಲ್ಲದೆ ಇರಬಹುದು ಆದರೆ ನಾನು ರಾತ್ರಿ ಹಗಲು ನನಗೆ ಇವತ್ತು ಒಂದು ರೆಕಾರ್ಡ್ ಬ್ರೇಕ್ ವಿನ್ನಿಂಗ್ ಅನ್ನು ಕೊಟ್ಟಿದ್ದೀರಿ. ಒಂದು ದಾಖಲೆ ಮಾರ್ಚಿನಲ್ಲಿ ನೀವು ನಮ್ಮನ್ನು ಗೆಲ್ಸಿದ್ದೀರಿ. 13,000, ನಾವು ಇಲ್ಲಾಂದ್ರೆ 2-3 ಸಾವಿರ ಓಟಲ್ಲಿ ಗೆಲ್ತಾ ಇದ್ವಿ. 13,000 ಓಟಲ್ಲಿ ನೀವು ನಮ್ಗೆ ಗೆಲ್ಸಿದ್ದೀರಿ. ನನಗೆ ರಾತ್ರಿ ಆಗಲು ನಾನು ಭಗವಂತ ನನಗೇನು ಬೇಡುವುದಿಲ್ಲ. ಭಗವಂತ ನನ್ನನ್ನು ಜನ ನಂಬಿದ್ದಾರೆ, ನನ್ನ ಕೈ ಬಿಡಬೇಡ, ಅವ್ರ ನಂಬಿಕೆ ಉಳಿಸಿದಂತ ಒಂದು ಕೆಲಸವನ್ನ ಮಾಡಿಕೊಟ್ರೆ, ಆ ಯೋಗ್ಯತೆ ಕೊಟ್ರೆ ಅದಕ್ಕಿಂತ ನನಗೆ ಭಾಗ್ಯ ಇನ್ನೊಂದು ಇಲ್ಲ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಭಗವಂತ ನನಗೆ ಬದುಕೋದಕ್ಕೆ ಒಂದು ಸಣ್ಣ ಪ್ರಸೋದ ಕೊಟ್ಟಿದ್ದಾನೆ. ನನ್ನ ಕೈಗಳು ಭ್ರಷ್ಟವಾಗಿಲ್ಲ, ನನ್ನ ಮೈ ಭ್ರಷ್ಟ ಆಗಿಲ್ಲ, ನನ್ನ ಬಾಯಿ ಭ್ರಷ್ಟವಾಗಿಲ್ಲ ಸ್ನೇಹಿತರೆ. ಹಾಗಾಗಿ ಮತ್ತೊಮ್ಮೆ ನಾನು ವಾಜಪೇಯಿಯವರ ಬದುಕು ಅದು ಧರ್ಮಾಧಾರಿತ,
ಮಾನವತೆ ಆಧಾರಿತ ಎನ್ನುವುದರಿಂದ ಅದು ವಂದನಾರ್ಹ ಮತ್ತು ಗೌರವ ಎನ್ನುವಂಥ ಮಾತನ್ನು ಹೇಳ್ತಾ ಅವರ ಬದುಕಿನ ರೀತಿಗೆ ನಮ್ಮೆಲ್ಲರ ನಮನ ಎನ್ನುವಂಥ ಮಾತನ್ನು ಹೇಳ್ತಾ ನಾನು ಬಹುಶಃ ಸ್ವಾಗತ ಮಾಡುವಾಗ ಮಟ್ಟಾಳ್ ಅವರ ಹೆಸರನ್ನು ಬಿಟ್ಟುಬಿಟ್ಟಿದ್ದೆ ನಾನು. ಅವರು ನಿನ್ನೆ ಬಂದಿದ್ರು ಅವರು. ಹಾಗಾಗಿ ಒಬ್ಬ ಉತ್ತಮ ವಕೀಲರಾಗಿ, ನಮ್ಮ ಮಾಜಿ ಅಧ್ಯಕ್ಷರಾಗಿ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅವರು ಒಳ್ಳೆಯ ಅದ್ಭುತ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ಕೂಡ ಈ ಸಭೆಗೆ ಸ್ವಾಗತ ಮಾಡ್ತಾ ನಾನು ಜಾಸ್ತಿ ಮಾತಾಡಿ ಹೋಗುದಿಲ್ಲ. ವಿಜಯೇಂದ್ರ ಬಂದ ಮೇಲೆ ಅವರನ್ನೊಂದು ಸ್ವಾಗತಿಸುವಂತ ಕೆಲಸ ಅಷ್ಟೇ ಮಾಡ್ತೀನಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸಿ ನಮಸ್ಕಾರ. ಆತ್ಮೀಯರೇ, ಈ ಒಂದು ಕಾಪು ಕಡಲ ಪರ್ವ, ಕಾಪು ಉತ್ಸವ ಎನ್ನುವಂಥದ್ದು ನಮ್ಮ ಶಾಸಕರ ಒಂದು ದೊಡ್ಡ ಕನಸಿನ ಕಲ್ಪನೆ. ಬಹಳಷ್ಟು ಸಮಯದಿಂದ ಅವರೊಂದು ಯೋಜನೆಯನ್ನು ಹಾಕಿಕೊಂಡಿದ್ದರು. ಒಂದೆಡೆ ಎಲ್ಲ ಆತ್ಮೀಯರು ಸೇರೋಣ, ಒಂದು ಕಾರ್ಯಕ್ರಮವನ್ನು ನಡೆಸೋಣ, ಸಂತಸದಿಂದ 3 ದಿನವನ್ನ ನಾವು ಸಂಭ್ರಮಿಸೋಣ. ಯಾಕಂದ್ರೆ ರಾಜಕೀಯ ಒತ್ತಡ ಅದು ಇದ್ದದ್ದೇ ಯಾವಾಗಲೂ, ಎಲ್ಲ ಕಡೆಯಿಂದಲೂ ಒತ್ತಡದ ಬದುಕು. ಅದರ ಮಧ್ಯೆಯೂ ಒಂದು ಆತ್ಮೀಯ ಕ್ಷಣಗಳನ್ನು ಕಳೆಯೋಣ ಎನ್ನುವಂತ ಒಂದು ದೊಡ್ಡ ಹಂಬಲದೊಂದಿಗೆ ಸುರೇಶಣ್ಣನವರು ಈ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜಿಸಿದ್ದಾರೆ. ಎಲ್ಲರ ಸಹಕಾರದೊಂದಿಗೆ ದೇವ ದುರ್ಲಭ ಕಾರ್ಯಕರ್ತರು. ಯಾಕಂದ್ರೆ ಯಾವುದೇ ಒಬ್ಬ ನಾಯಕ ಯಾವುದೇ ದೊಡ್ಡ ಜವಾಬ್ದಾರಿಯಲ್ಲಿ ಇರಲಿ, ಅವನು ಪ್ರಥಮವಾಗಿ ಕಾರ್ಯಕರ್ತ, ಪಕ್ಷದ ಕಾರ್ಯಕರ್ತ. ಆ ಬಳಿಕ ಆತ ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸ್ತಾರೆ. ಸನ್ಮಾನ್ಯ ಪ್ರಧಾನಿ ನರೇಂದ್ರ